ಎಸ್, ನಮ್ಮ ಜೊತೆಗೆ ನಟಿ ಸಂಜನಾ ಆನಂದ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಸಿನಿಮಾದ ಮೊದಲ ಮುದೋಳ್ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಗಿರುವಂಥದ್ದು ಎಷ್ಟು ಖುಷಿ ಆಗ್ತಾ ಇದೆ. ಒಂದು ನಟಿಗೆ ಒಂದು ಸಿನಿಮಾದ ಸಾಂಗ್ ರಿಲೀಸ್ ಆಯಿತು ಅಂತಂದ್ರೆ ತುಂಬ ಖುಷಿ. ಇವತ್ತು ಈ ಸಿನಿಮಾದ ಸಾಂಗ್ ಬಂತು ಅಂತ ಅಫ್ಕೋರ್ಸ್ ತುಂಬ ಖುಷಿ ಇದೆ. ಆಫ್ಟರ್ ವೆರಿ ಲಾಂಗ್ ಟೈಮ್ ಜನರ ಮುಂದೆ ಹೇಳ್ಕೊಳ್ಬೋದು ಇವಾಗ ಮುದೋಳ್ ಭಾಗಿ ನಾನು ಆಗಿದ್ದೀನಿ ಅಂತ. ಫಾರ್ ಅ ವೆರಿ ಲಾಂಗ್ ಟೈಮ್ ಅನೌನ್ಸ್ ಮಾಡಿರಲಿಲ್ಲ. ಫಸ್ಟ್ ಡೇ ನಾವು ಗುಚ್ಚಿ ಗರ್ಲ್ ಸಾಂಗ್ ರಿಲೀಸ್ ಮಾಡಿದ್ದೀವಿ ಆ್ಯಂಡ್ ಒಂದು ಸಣ್ಣ ಬಿ ಜಿ ಎಮ್ಮಲ್ಲಿ ಮಾತ್ರ ಕಾಣಿಸ್ಕೋತೀನಿ. ಬಟ್ ಇಟ್ಸ್ ಅನ್ ಅಮೇಝಿಂಗ್ ಸಾಂಗ್, ತುಂಬ ಚೆನ್ನಾಗಿ ಬಂದಿದೆ. ನೀವು ಎಲ್ಲರೂ ನೋಡಿರ್ತೀರ. ವೆರಿ ಹ್ಯಾಪಿ. ಈ ವರ್ಷ ಪ್ರಾಬ್ಲಿ ರಿಲೀಸ್ ಆಗ್ತಾ ಇದೆ. ಒಂದು ಡಿಫ್ರೆಂಟ್ ಆಗಿರೋಂಥ ಪಾತ್ರ ಮಾಡಿರೋವಂಥ ಸಿನಿಮಾ ಇದು. ಫಸ್ಟ್ ಟೈಮ್ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾಣಿಸ್ಕೋತೀನಿ. ಸೊ ಲುಕಿಂಗ್ ಫಾರ್ವರ್ಡ್. ನಾನು ಕೂಡ ಆ್ಯಕ್ಚುಲಿ ನಾನು ಆ ಒಂದು ಚಿಕ್ಕ ಟೀಸರ್ನ ನೋಡಿದ್ದೀನಿ ಲಾಸ್ಟ್ ಇಯರ್ ತೋರಿಸಿದ್ರು ಸರ್, ವಿಕ್ರಮ್ ಸರ್. ಸಖತ್ತಾಗಿ ಮಾಡಿದ್ದೀರಾ. ಆ ಒಂದು ಖಡಕ್ ಲೇಡಿ ಪೊಲೀಸ್ ಅಂದರೆ ಕ್ಯಾರೆಕ್ಟರ್ ಬಂದಿರೋದು, ಕಾನ್ಸ್ಟೇಬಲ್ ಹೇಗಿರ್ತಾರೋ ಆ ರೀತಿಯಲ್ಲಿ. ಸೊ ಆ ಪಾತ್ರ ಬಂದಾಗ ಏನು ಅನ್ನಿಸ್ತು? ಆ್ಯಕ್ಚುಲಿ ನನಗೆ ತುಂಬ ಡಿಫ್ರೆಂಟ್ ಅನಿಸ್ತು. ದಟ್ ನಾನು ಇದು ಕ್ಯಾರಿ ಮಾಡ್ಬೋದಾ ಅನ್ನೋ ಥರನೇ ಇತ್ತು ನನಗೆ. ಬಟ್ ಐ ಆಮ್ ಗ್ಲ್ಯಾಡ್ ನಮ್ಮ ಡೈರೆಕ್ಟರ್ಗೆ ಅದು ಹೀ ಕುಡ್ ಇಮ್ಯಾಜಿನ್ ಮೀ ಇನ್ ಕಾನ್ಸ್ಟೇಬಲ್ ರೋಲ್. ಸೊ ಐ ಆಮ್ ಗ್ಲ್ಯಾಡ್ ನಾನು ಹೊಸದಾಗೇನೋ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನೋಡಬೇಕು ಜನಕ್ಕೆ ಎಷ್ಟು ಇಷ್ಟ ಆಗುತ್ತೆ ಅಥವಾ ನೋಡುವಾಗ ನನಗೆ ಹೆಂಗೆ ಅನಿಸುತ್ತೆ. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ. ಸಂಜನಾ ಅವರು ಕ್ಯೂಟಾಗಿ ಒಂದು ಬೈಯೋದಕ್ಕೇ ಅಭಿಮಾನಿಗಳಿಗೆ ಹುಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಯಾಕೋ ಪಾತ್ರಗಳು ಹಾಗೇ ಬರ್ತಾ ಇದೆ, ರಗಡ್ ಆಗಿರುವಂಥ ಪಾತ್ರಗಳು ಸಿಕ್ಕಿದಾಗ ಎಷ್ಟು ಅಂದರೆ ಈ ಪಾತ್ರನ ಅಷ್ಟು ಅಭಿನಯಿಸ್ತಾ ಇದ್ದಾರೆ, ನಿಮ್ಮನ್ನು ಆ ರೀತಿಯಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇಲ್ಲ, ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ನಾನು ಎಲ್ಲೂ ಅಷ್ಟು ರಗಡ್ಡಾಗಿ ಹಿಂದಿನ ಸಿನಿಮಾಗಳಲ್ಲಿ ನನ್ನ ತೋರಿಸಿದಷ್ಟು ರಗಡ್ಡಾಗಿ ಇಲ್ಲ. ಶಿ ಇಸ್ ವೆರಿ ಸ್ಟ್ರಾಂಗ್, ಶಿ ಇಸ್ ಸ್ಟ್ರಿಕ್ಟ್, ಶಿ ಇಸ್ ಫರ್ಮ್. ಬಟ್ ಅಷ್ಟು ಲೌಡ್ ಅಥವಾ ಆ ಥರ ಸ್ಲ್ಯಾಂಗ್ ಅಥವಾ ಯೂಸೇಜ್ ಆಫ್ ವರ್ಡ್ಸ್ ಇಲ್ಲ ಈ ಸಿನಿಮಾಲಿ. ಬೇರೆ ಥರ ಸ್ಟ್ರಾಂಗ್ ಆಗಿದ್ದಾಳೆ. ಅವಳು ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಅನ್ನೋದು ಅವಳು ಮಾತಲ್ಲಿ ಅಲ್ಲದೆ ಇದ್ದರು ಅವಳ ನಡವಳಿಕೆಯಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ತೋರಿಸಿದ್ದಾರೆ. ಸೊ ಇದು ಆ ಥರ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಓಕೆ, ಮುದೋಳ್ ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಸ್ಲ್ಯಾಂಗ್ ಏನಾದರೂ ಇದೆಯಾ, ಅಥವಾ ಉತ್ತರ ಕರ್ನಾಟಕದಲ್ಲಿ ಬೈಯೋ ಅಂಥದ್ದು? ನಾನೇನು ಬೈದಿಲ್ಲ. ಬಟ್ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಏನು ಯೂಸ್ ಮಾಡಿಲ್ಲ. ಬೆಂಗಳೂರು ಕನ್ನಡನೇ ಯೂಸ್ ಮಾಡಿದ್ದು. ಸಿನಿಮಾ ರಿಲೀಸ್ ಆದಮೇಲೆ ಉತ್ತರ ಕರ್ನಾಟಕ ಭಾಷೆ ಇತ್ತು ಅಂದರೆ ಏನು ಮಾಡೋದು ಮೇಡಮ್ ಹೇಳಿ? ಇನ್ನೂ ಅರ್ಥ ಆಗಿಲ್ಲ. ಪಾತ್ರ ಎಲ್ಲೂ ಬಿಟ್ಕೊಡ್ತಾ ಇಲ್ಲ, ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಇಲ್ಲ ಅಂತಿದ್ದೀರಿ. ರಿಲೀಸ್ ಆದಮೇಲೆ ಇತ್ತು ಅಂದರೆ ಏನು ಮಾಡೋಣ? ಸರ್ಪ್ರೈಸ್ ಎಲಿಮೆಂಟ್ಸ್ ಅಂತ ಏನಾದರೂ ಇದ್ದರೆ ಅದು ಸರ್ಪ್ರೈಸ್ ಆಗಿ ಇರೋಕ್ಕೆ ಬಿಡಬೇಕು ನೀವು. ಸೊ ಆ ಥರ ಬೇರೆಯವ್ರದ್ದು ಏನಾದರೂ ಇದ್ದರೆ ನಂಗೆ ಗೊತ್ತಿಲ್ಲ. ಬಟ್ ನಂದಂತೂ ನಾರ್ಮಲ್ ಬೆಂಗಳೂರು ಕನ್ನಡದಲ್ಲೇ ತೆಗ್ದಿದ್ದಾರೆ. ನಾವು ಒಂದು ಕಾಯ್ತಾ ಇದ್ದೀವಿ. ಇಷ್ಟು ದಿನ ನಾರ್ಮಲ್ ಕನ್ನಡ ಮಾತನಾಡ್ತಾ ಇದ್ರು, ಉತ್ತರ ಕರ್ನಾಟಕ ಕನ್ನಡನೇ, ಆದರೆ ಆ ಸ್ಲ್ಯಾಂಗಲ್ಲಿ ಮಾತನಾಡೋದು ಹೇಗೆ ಕಾಣಿಸ್ತಾರೆ ಅನ್ನೋದೊಂದು ಇದೆ. ನೀವು ಇವಾಗ ಹೇಳ್ತಾ ನನಗೂ ಅನಿಸ್ತಾ ಇತ್ತು, ಹೌದಲ್ಲ, ಒಂದು ಉತ್ತರ ಕರ್ನಾಟಕದ ಪಾತ್ರ ಅತಿ ಶೀಘ್ರದಲ್ಲಿ ಸಿಕ್ಕಿದ್ರೆ ನನಗೂ ತುಂಬ ಖುಷಿ. ಐ ಥಿಂಕ್ ಇಟ್ಸ್ ಗೋನ್ ಬಿ ತುಂಬ ಚೆನ್ನಾಗಿ ಅನಿಸುತ್ತೆ. ಟ್ರೈ ಮಾಡ್ಬೇಕು ನಾನು ಕೂಡ. ಓಕೆ, ನಾನು ಹೇಳ್ತಾ ಇದ್ದೆ ಇಷ್ಟು ದಿನ ಬ್ಯಾಂಗಲ್ ಬಂಗಾರಿ ಆಗಿದ್ರಿ, ಈಗ ಉತ್ತರ ಕರ್ನಾಟಕದ ಬಂಗಾರಿ ಆಗಿದ್ದೀರಿ ಅಂತ. ಶೂಟಿಂಗ್ ಡೇಸ್ ಹೇಗಿತ್ತು? ವೆರಿ ನೈಸ್. ಅಂದರೆ ಈ ಸಿನಿಮಾನೇ ತುಂಬ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿ ತೆಗ್ದಿರೋ ಅಂಥದ್ದು. ಸೊ ಅಫ್ಕೋರ್ಸ್ ತುಂಬ ಚೆನ್ನಾಗಿತ್ತು. ಎವ್ರಿ ಟೈಮ್ ವರ್ಕ್ ಮಾಡಬೇಕಾಗಿತ್ತು, ಬಿಕಾಸ್ ನಾನೊಂದು ಸ್ಟ್ರಿಕ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರೋದ್ರಿಂದ ಪ್ರಿಪ್ರೇಷನ್ಸ್ ಬೇರೆ ಥರ ಇತ್ತು. ಆ್ಯಂಡ್ ನಮ್ಮ ಡೈರೆಕ್ಟ್ರಿಗೆ ತುಂಬ ಕ್ಲಾರಿಟಿ ಇತ್ತು ಯಾವ್ಯಾವ ಪಾತ್ರ ಹೇಗೆ ಬರಬೇಕು ಅಂತ. ಸೊ ಗುಡ್ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್.